ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾತಾಡ್ತಿದ್ದು ಸಂದರ್ಶನ ಅಂದರೆ ಇಂಟರ್ವ್ಯೂ ಹೋಗುವಂಥ ಕ್ಯಾಂಡಿಡೇಟ್ಗಳು ಏನು ಮಿಸ್ಟೇಕ್ಸ್ ಮಾಡ್ತಾರೆ ಅನ್ನೋದು. ಕೆಲವು ಸಣ್ಣ ಸಣ್ಣ ಮಿಸ್ಟೇಕ್ಗಳು ಅವು ನಮ್ಮ ಜಾಬ್ ಮಿಸ್ ಆಗುವಂಥ ಚಾನ್ಸ್ ಇರುತ್ತೆ. ಒಬ್ಬಳು HR ಆಗಿ ನಿಮ್ಗೆ ಹೇಳಬೇಕಂದ್ರೆ ಬಿಗ್ಗೆಸ್ಟ್ ಇಂಟರ್ವ್ಯೂ ಮಿಸ್ಟೇಕ್ಸ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲು ಕ್ಯಾಂಡಿಡೇಟ್ ತಪ್ಪು ಮಾಡ್ತಾ ಇರೋದು ಪ್ರಿಪ್ರೇಷನ್ ಮಾಡದೆ ಇಂಟರ್ವ್ಯೂಗೆ ಹೋಗೋದು. ಬಹಳ ಜನ ಯೋಚಿಸ್ತಾರೆ, ನನಗೇನು ಗೊತ್ತೈತಲ್ಲ, ನನಗೆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ನಾನು ಪ್ರಿಪೇರ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಅದು ತಪ್ಪು. ಆದರೆ ಕಂಪ್ನಿ ಬಗ್ಗೆ ಬೇಸಿಕ್ ಮಾಹಿತಿ ನಮಗೆ ಗೊತ್ತಿರಬೇಕು, ರೋಲ್ ಬಗ್ಗೆ ಕ್ಲಿಯರ್ ಆಗಿ ನಮಗೆ ಗೊತ್ತಿರಬೇಕು, ಜಾಬ್ ಡಿಸ್ಕ್ರಿಪ್ಷನ್ ಓದಿರಬೇಕು. ಇದು ಇಲ್ಲ ಅಂದರೆ ಕ್ಯಾಂಡಿಡೇಟ್ ಸೀರಿಯಸ್ ಇಲ್ಲ ಅಂತ ಫೀಲ್ ಆಗುತ್ತೆ. ಸೊ ಎರಡನೇ ತಪ್ಪು ಏನು ಮಾಡ್ತಾ ಇದ್ದಾರೆ ಅಂದರೆ ಕಾನ್ಫಿಡೆನ್ಸ್ ಕಡಿಮೆ ಇರೋದು ಅಥವಾ ಓವರ್ ಕಾನ್ಫಿಡೆನ್ಸ್ ಆಗಿ ಇರೋದು. ಕೆಲವರು ತುಂಬ ನರ್ವಸ್ ಆಗ್ತಾರೆ, ಕಣ್ಣಿಗೆ ಅಂದರೆ ಐ ಟು ಐ ಕಾಂಟ್ಯಾಕ್ಟ್ ಮಾಡದೇ ಇರೋದು. ಮತ್ತು ಕೆಲವರು ಓವರ್ ಕಾನ್ಫಿಡೆನ್ಸ್ನಲ್ಲಿ HR ಮಾತು ಕಂಪ್ಲೀಟ್ ಆಗೋದಕ್ಕೆ ಮುಂಚೆನೇ ಆನ್ಸರ್ ಕೊಡ್ತಿರ್ತಾರೆ. ಸೊ ಇಂಟರ್ವ್ಯೂನಲ್ಲಿ ಬ್ಯಾಲೆನ್ಸ್ ಆಗಿ ಅಂದರೆ ಕಾನ್ಫಿಡೆನ್ಸ್ ತುಂಬ ಮುಖ್ಯ. ಸೊ ಇನ್ನು ಮೂರನೇ ತಪ್ಪು ಏನು ಮಾಡ್ತಾರೆ ಅಂದರೆ ಕಮ್ಯುನಿಕೇಷನ್ ಕ್ಲಿಯರ್ ಇಲ್ಲದೆ ಇರೋದು. ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆನ್ಸರ್ ಗೊತ್ತಿದ್ರೂ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಿಲ್ಲ ಅಂದರೆ ಇಂಟರ್ವ್ಯೂವರೆಗೆ ನಿಮ್ಮ ಸ್ಕಿಲ್ಸ್ ಗೊತ್ತಾಗಲ್ಲ. ಸಿಂಪಲ್ ಆಗಿ ಕ್ಲಿಯರ್ ಆಗಿ ಮಾತಾಡೋದು ತುಂಬ ಮುಖ್ಯ. ಇನ್ನು ನಾಲ್ಕನೇ ತಪ್ಪು ಏನು ಮಾಡ್ತೀವಿ, ಪ್ರೀವಿಯಸ್ ಕಂಪ್ನಿ ಅಥವಾ ಪ್ರೀವಿಯಸ್ ಮ್ಯಾನೇಜರ್ ಬಗ್ಗೆ ಬ್ಯಾಡ್ ಆಗಿ ಮಾತಾಡೋದು, ತಪ್ಪಾಗಿ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು. ಇದು ನಿಮ್ಮ ಕರಿಯರ್ಗೆ ದೊಡ್ಡ ರೆಡ್ ಫ್ಲಾಗ್. ರೀಸನ್ ಫಾರ್ ಚೇಂಜ್ ಹೇಳದೇ ಇರೋದು, ನೆಗೆಟಿವ್ ಆಗಿ ಆದಷ್ಟು ನೆಗೆಟಿವ್ ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಪಡಿ. ಇನ್ನು ಐದನೇ ತಪ್ಪು ಏನು ಮಾಡ್ತಾರೆ, ಬರೀ ಸ್ಯಾಲ್ರಿ ಬಗ್ಗೆ ಫೋಕಸ್ ಮಾಡ್ತಾ ಇರೋದು. ಇಂಟರ್ವ್ಯೂನಲ್ಲಿ ಲರ್ನಿಂಗ್ ಗ್ರೋತ್ ಅಂದರೆ ಕರಿಯರ್ ಗ್ರೋತ್ ಬಗ್ಗೆ ಮಾತಾಡಬೇಕು. ಸ್ಯಾಲ್ರಿ ಆಟೋಮೆಟಿಕ್ ಆಗಿ ಬಂದೇ ಬರುತ್ತೆ. ಸೊ ಇನ್ನು ಆರನೇ ತಪ್ಪು ಏನು ಮಾಡ್ತೀರಿ, ಕ್ವಶನ್ ಕೇಳದೆ ಇಂಟರ್ವ್ಯೂ ಮುಗಿಸೋದು. ಸೊ ಅವ್ರು ಕೇಳ್ತಾರೆ ಡು ಹ್ಯಾವ್ ಎನಿ ಕ್ವಶನ್ಸ್ ಅಂತ, ಅವಾಗ ನೀವು ಏನು ಹೇಳಲ್ಲ. ಸೊ ಅವಾಗ ನೀವು ಕೇಳಬೇಕು ಕಂಪ್ನಿ ಬಗ್ಗೆ, ರೋಲ್ ಬಗ್ಗೆ ಕ್ವಶನ್ಸ್ ಕೇಳಿದರೆ ಅವ್ರಿಗೆ ಅನ್ಸುತ್ತೆ ಕ್ಯಾಂಡಿಡೇಟ್ ತುಂಬ ಇಂಟ್ರೆಸ್ಟ್ ಇದ್ದಾರೆ, ಕ್ಯಾಂಡಿಡೇಟ್ ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಅಂತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಇಂಟರ್ವ್ಯೂ ಅಂದರೆ ಟ್ಯಾಲೆಂಟ್ ಮಾತ್ರ ಅಲ್ಲ, ಅದು ಒಂದು ಪ್ರಿಪ್ರೇಷನ್ ಪ್ಲಸ್ ಕಾನ್ಫಿಡೆನ್ಸ್ ಪ್ಲಸ್ ನಿಮ್ಮ ಅಟಿಟ್ಯೂಡ್ ಆಗಿರುತ್ತೆ. ಸೊ ಒಂದು ಇಂಟರ್ವ್ಯೂ ಮಿಸ್ ಆಯ್ತಂದರೆ ನಿಮ್ಮ ಜೀವನ ಮುಗಿದಂತಲ್ಲ. ಪ್ರತಿ ಇಂಟರ್ವ್ಯೂ ಒಂದು ಲರ್ನಿಂಗ್. ಅದನ್ನು ತಗೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ. ನಿಮಗೆ ಜಾಬ್ ಸಿಗೋದು ನಿಮ್ಮ ಲಕ್ಕಿಂದಲ್ಲ, ಪ್ರಿಪ್ರೇಷನ್ ಮತ್ತು ಕಾನ್ಫಿಡೆನ್ಸ್ ರಿಸಲ್ಟ್ ಆಗಿರುತ್ತೆ. ಸೊ ಯಾರಾದರೂ ಈ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಇಂಟರ್ವ್ಯೂ ಹೋಗಬೇಕು, ಜಾಬ್ ಸರ್ಚಲ್ಲಿ ಇದ್ದೀರಂದರೆ ದಯವಿಟ್ಟು ಈ ವಿಡಿಯೋನ ಫುಲ್ಲಾಗಿ ನೋಡಿ, ಎಲ್ಲಿಯೂ ಮಿಸ್ ಮಾಡಬೇಡಿ. ಏನಕ್ಕಂದರೆ ಪ್ರತಿ ಇಂಟರ್ವ್ಯೂಗೆ ಹೋಗ್ಬೇಕಂದ್ರೆ ಪ್ರಿಪ್ರೇಷನ್ ತುಂಬ ಅವಶ್ಯಕತೆ ಆಗಿರುತ್ತೆ. ಓವರ್ ಕಾನ್ಫಿಡೆನ್ಸ್ ಬೇಡ, ಕಾನ್ಫಿಡೆನ್ಸ್ ಆಗಿರಿ ಬಟ್ ಓವರ್ ಕಾನ್ಫಿಡೆನ್ಸ್ ಬೇಡ. ಯಾಕಂದರೆ ನಾವು ಓವರ್ ಕಾನ್ಫಿಡೆನ್ಸಿಂದನೋ ನರ್ವಸ್ಸಿಂದೋ ಒಳ್ಳೆ ಅಪಾರ್ಚುನಿಟಿಗಳನ್ನ ಕಳ್ಕೊಳ್ತೀವಿ. ಸೊ ಅದಕ್ಕಾಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡಿ. ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್, ಆಟಿಟ್ಯೂಡ್, ನಿಮ್ಮ ಬಿಹೇವಿಯರ್, ನಿಮ್ಮ ಪರ್ಸ್ನಾಲಿಟಿ, ಆಲ್ ಕಮ್ಯುನಿಕೇಷನ್, ಎವ್ರಿಥಿಂಗ್ ಮ್ಯಾಟರ್ಸ್. ಸೊ ಪ್ರಿಪ್ರೇಷನ್ ಇಲ್ಲದೆ, ಕಂಪ್ನಿ ಬಗ್ಗೆ ಗೊತ್ತಿಲ್ಲದೆ, ಜಾಬ್ ಡಿಸ್ಕ್ರಿಪ್ಷನ್ ಓದದೆ, ಕರೆಕ್ಟಾಗಿ ತಿಳ್ಕೊಳ್ಳೋದೆ, ಏನು ಕೋರ್ಸ್ ಸ್ಕಿಲ್ಸ್ ಇರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳಾರ್ದೆ ದಯವಿಟ್ಟು ಇಂಟರ್ವ್ಯೂಗೆ ಹೋಗಬೇಡಿ. ಏನಂದರೆ ಆ ಅವಕಾಶನ ಮಿಸ್ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಸೊ ಹೋಪ್ ಈ ವಿಡಿಯೋ ನಿಮಗೆ ನಿಮ್ಮ ಜಾಬ್ ಸರ್ಚ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.